ಒಂದು ಲೋಟದಲ್ಲಿ ನೀರಿಟ್ಟು ಮುಚ್ಚಿಟ್ಟಿದ್ದಾರೆ. ಕಾಫಿ ಅದೆಲ್ಲ ಇಷ್ಟ ಆಗಲ್ಲ ನಮಗೆ. ನಮ್ಮ ಕಡೆ ಅಭ್ಯಾಸ ಐತ್ರೆ ಅಂದರೆ ಇವ್ರು ಪಲಾವ್ ಮಾಡೋದು ಯಾವ ಥರ ಅಂತ ನಮ್ಮ ಮನೇಲಿ ಇನ್ನೊಂದು ನಾವು ಮಾಡ್ತಿದ್ದೀವಿ ಏನಿದ್ದಂಗೆ ತಾಳ ರಾಗ ಇದ್ದಂಗೆ. ಒಗ್ಗರಣೆ ರೆಡಿ ಆದಮೇಲೆ ಅದಕ್ಕೆ ಇದೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲಾವ್ ರೆಡಿ. ಅನ್ನ ಅಂದರೆ ಅದು ಬಿಳಿ ಚಿನ್ನ ಅನ್ನೋ ಅಷ್ಟು ಇದಾಗಿತ್ತು ಅದು. ಹಾಯ್, ಮತ್ತೊಂದ್ಸಲ ಎಲ್ರಿಗೂ ನಮಸ್ಕಾರ. ನಮ್ಮ ಮನೆ ಅಡುಗೆ ಮನೇಲಿ ನಿಮ್ಗೊಂದು ವಿಷಯ ತಿಳಿಸ್ತೀನಿ ನೋಡ್ರಿ. ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ನಮ್ಮ ಶ್ರೀಮತಿಯವರು ಒಂದು ಲೋಟದಲ್ಲಿ ನೀರಿಟ್ಟು ಮುಚ್ಚಿಟ್ಟಿದ್ದಾರೆ. ರಾತ್ರಿ ಹೊತ್ತು ಈ ಕಿಚನ್ ಸ್ಲ್ಯಾಬು ಎಲ್ಲ ಕ್ಲೀನ್ ಮಾಡಿ ಮತ್ತು ಪಾತ್ರೆ ಎಲ್ಲ ತೊಳೆದಿಟ್ಟು ಇದು ಸ್ಟವ್ ಎಲ್ಲ ಒರೆಸಿಟ್ಟಾದಮೇಲೆ ಒಂದು ಲೋಟದಲ್ಲಿ ಆ ಥರ ನೀರಿಡ್ತಾರೆ ಸ್ಟವ್ ಮೇಲೆ, ಗ್ಯಾಸ್ ಒಲೆ ಮೇಲೆ. ಅದು ಯಾಕೆ ಅಂದರೆ ರಾತ್ರಿ ಹೊತ್ತು ದೇವ್ರುಗಳು ಸಂಚಾರ ಬರ್ತಾವಂತೆ. ಸಂಚಾರ ಬಂದಾಗ ಅವ್ರು ನೀರು ಕುಡಿತಾರಂತೆ. ಅದು ನಮ್ಮ ಶ್ರೀಮತಿಯವರ ನಂಬಿಕೆ. ನಮ್ಮ ಸಂಪ್ರದಾಯ, ಧರ್ಮ, ಸಂಸ್ಕೃತಿ ಏನಿದೆ ಅದರಲ್ಲಿ ತುಂಬ ಆಚರಣೆಗಳಿದ್ದಾವೆ, ತುಂಬ ನಂಬಿಕೆಗಳಿದ್ದಾವೆ. ಅದರಲ್ಲಿ ಇದು ಒಂದು. ಪ್ರತಿಯೊಬ್ಬರು ನಂಬಿಕೆನೂ ನಾವು ಗೌರವಿಸ್ಬೇಕಲ್ವ. ಅವರೇನೋ ಪಲಾವ್ ಮಾಡ್ತಾರಂತೆ, ಅದಕ್ಕೆ ಇಷ್ಟು ತರಕಾರಿ ಸಾಕಾಗುತ್ತೆ ಅಲ್ವಾ ಪಲಾವ್ಗೆ. ನೋಡ್ರಿ, ಇಷ್ಟು ತರಕಾರಿ ತಗೊಂಡಿದ್ದೀನಿ. ಹಾಯ್ ಗುಡ್ ಮಾರ್ನಿಂಗ್. ಕೊಡ್ತೋಗಿದೆಯಾ ನಿಮ್ಮ ನೀರನ್ನ? ಗೊತ್ತಿಲ್ಲ, ನಿಮ್ಮ ಮಗಳೇ ಬೇಕಿರೋದು. ಹೌದಾ? ಇವಾಗ ನಾವು ಕುಡಿಬೇಕಾ ದೇವ್ರ ಹೆಸರು ಹೇಳ್ಕೊಂಡು? ಒಂಥರ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ತೀರ್ಥ, ಆ ಟೇಸ್ಟ್ ಐತೆ. ಒಂಥರ ಸ್ವೀಟ್ ಥರ ಬಂದೈತೆ. ತರಕಾರಿ ಎಲ್ಲ ನೀರಲ್ಲಿ ತೊಳೆಯೋದಕ್ಕೆ ಹಾಕಿದ್ದೀನಿ. ಬೀನ್ಸ್ ಸ್ವಲ್ಪ ಹಚ್ಚಿದ್ದೀನಿ. ನಾನು ಸ್ವಲ್ಪ ಬೀನ್ಸ್ ತಗೊಂಡಿದ್ದೆ. ನಮ್ಮ ಶ್ರೀಮತಿಯವರು ಇನ್ನೊಂದು ಸ್ವಲ್ಪ ಬೀನ್ಸ್ ತಕ್ಕೊಟ್ರು, ಇದು ಹಚ್ಚಬೇಕು ಅಂತ. ಯಾಕೆ ಮೇಡಮ್ ಅಷ್ಟೊಂದು ಬೀನ್ಸ್ ಹಚ್ಚೋದು? ಪಲ್ಯ ಮಾಡೋಕ್ಕೆ. ಅವರೇನೋ ಪಲ್ಯ ಮಾಡ್ತಾರಂತೆ ಸ್ನ್ಯಾಕ್ಸ್ಗೆ ನನ್ನ ಮಗಳಿಗೆ. ಅದಕ್ಕೆ ಏನು ಪಲ್ಯ? ಬೀನ್ಸ್ ಪಲ್ಯ ಮಾಡಲ್ಲ, ಜೊತೆಲಿ ಹೆಸರು ಕಾಳು. ಹೌದಾ? ನೋಡ್ರಿ, ಹೆಸರು ಕಾಳೇನೋ ನೆನಾಕಿದ್ದಾರೆ. ಹೆಸರು ಕಾಳು ಬೀನ್ಸ್ ಸೇರಿ ಪಲ್ಯ ಸ್ನ್ಯಾಕ್ಸ್ಗಳಿಗೆ, ಸ್ನ್ಯಾಕ್ಸ್ ಬಾಕ್ಸ್ಗೆ. ಇದು ಬೆಳ್ಳುಳ್ಳಿ ಪಲಾವ್ಗೆ ತುಂಬ ಮುಖ್ಯವಾದ್ದು ನಮ್ಮ ಶ್ರೀಮತಿಯವ್ರಿಗೆ. ಪಾಪ ನೀನು ಕುಡಿಯೋದೇ ಇಲ್ಲ ಅಲ್ವಾ? ಆದರೂ ಜಾಸ್ತಿ ನಿನಗೆ ಇಷ್ಟ ತಾನೇ. ನೋಡ್ರಿ, ಕಾಫಿ. ಕೆಲವರು ಕೇಳ್ತಾರೆ, ಇದೇನು ಈ ಕಾಫಿ ಈ ಥರ ಫಿಲ್ಟ್ರ್ ಕಾಫಿ ಇಲ್ವಾ, ಕುಡಿಯಲ್ವಾ ಅಂತ. ನಮ್ಮ ಕಡೆ ಫಿಲ್ಟ್ರ್ ಕಾಫಿ ಅಭ್ಯಾಸ ಇಲ್ಲ. ಫಿಲ್ಟ್ರ್ ಕಾಫಿ, ಇನ್ಸ್ಟೆಂಟ್ ಕಾಫಿ ಎಲ್ಲ ಅಭ್ಯಾಸ ಇಲ್ಲ. ಕಾಫಿ ಹೆಂಗೆ ಮಾಡೋದು ನಾವು? ನೀರು, ಹಾಲು, ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಲಾಸ್ಟಲ್ಲಿ ಕಾಫಿ ಪುಡಿ ಹಾಕ್ಬಿಟ್ಟು 1-2 ಸೆಕೆಂಡ್ ಕುದಿಸ್ಬಿಟ್ಟು ಸೋಸ್ಬಿಡ್ತೀವಿ. ಇದೇ ಕಾಫಿ ನಮಗೆ. ಫಿಲ್ಟರ್ ಕಾಫಿ ಅದೆಲ್ಲ ಇಷ್ಟ ಆಗಲ್ಲ ನಮಗೆ. ನಮ್ಮ ಕಡೆ ಅಭ್ಯಾಸ ಇಲ್ಲ, ಇಷ್ಟ ಆಗಲ್ಲ ಅನ್ನೋಕ್ಕಿಂತ ಅಭ್ಯಾಸ ಇಲ್ಲ. ಇದೇ ಥರ ಕಾಫಿನೇ ಮಾಡ್ತಿದ್ದು. ಅದು ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಬೆಲ್ಲದ ಕಾಫಿ ಮಾಡ್ತಿದ್ರು. ನಾವು ಚಿಕ್ಕವರಿದ್ದಾಗೂ ಅಷ್ಟೇ. ಹೌದಾ? ನಾವು ಚಿಕ್ಕವರಿದ್ದಾಗ ಅವಾಗ ಕಾರಣ ಏನ್ ಗೊತ್ತಾ, ಯಾರಾದ್ರೂ ನೆಂಟ್ರು ಬಂದ್ರೆ ಸಕ್ಕರೆ ಕಾಫಿ ಮಾಡೋರು, ಯಾರು ನೆಂಟ್ರು ಬಂದಿಲ್ಲ ನಾವೇ ಮನೆಯವರೇ ಅಂದ್ರೆ ಬೆಲ್ಲದ ಕಾಫಿ ಮಾಡೋರು. ಹೌದು. ಅದು ಇನ್ನೊಂದು, ಆಗ ಬಡತನ, ಬೆಲ್ಲ ತತ್ತಿದ್ದು ಬಡತನಕ್ಕೋಸ್ಕರ ತರ್ತಾ ಇದ್ದಿದ್ದು. ಸಕ್ಕರೆ ತರ ಅಷ್ಟು ದುಡ್ಡಿಲ್ಲ ಅಂತಾನೆ ತರ್ತಾ ಇದ್ದಿದ್ದು ಅನ್ಸುತ್ತೆ. ಆದ್ರೆ ಈಗ ಶ್ರೀಮಂತರೇ ಬೆಲ್ಲದ ಕಾಫಿ ಕುಡಿತಾರೆ. ಬೆಲ್ಲದ ಕಾಫಿ ಒಳ್ಳೇದು ಅಂತ ಅದನ್ನ ಕೆಲವೊಂದ್ ಕಡೆ ಇದೆಲ್ಲ ಇದೆ, ಕಾಫಿ ಡೇ ಅಂತ ಏನೋ, ಹಟ್ಟಿ ಕಾಫಿನೋ ಏನೋ ಇದೆ, ಅಲ್ಲೆಲ್ಲ ಬೆಲ್ಲದ ಕಾಫಿ, ಅದು ಸಾವಯವ ಬೆಲ್ಲದಲ್ಲಿ ಮಾಡಿರೋ ಕಾಫಿ ಎಲ್ಲ ಮಾರ್ತಾರಂತೆ. ನಾವು ಕುಡಿತಾ ಇರ್ತೀವಿ ಅವಾಗ ಸಕ್ಕರೆ ಖಾಲಿ ಆದಾಗ ಅಷ್ಟೇ ನಾವು ಅಪ್ಪನ ಕಾಫಿ ಕೊಟ್ಬಿಡ್ತೀವಿ. ನೋಡ್ರಿ, ಪಲಾವ್ಗೆ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಈ ಪಲಾವ್ ತರಕಾರಿ ಹೆಚ್ಚಿದಾಗೆಲ್ಲ ನನಗೆ ಈ ಕೇಸರಿ, ಬಿಳಿ, ಹಸಿರು ಇದೇ ನೆನಪಾಗುತ್ತೆ. ಕರೆಂಟ್ ಹೋಗಿದೆ, ಮೊಬೈಲ್ ಟಾರ್ಚ್ ಹಾಕ್ಕೊಂಡಿದ್ದೀನಿ, ಆದರೂ ಸಹ ಹಸಿರು ಕಲರ್ ಕಾಣ್ತಿಲ್ಲ. ನೋಡ್ರಿ, ಇದು ನಾಟಿ ಬೀನ್ಸ್ ಸಿಗೋದೇ ಇಲ್ಲ ಇವಾಗ ಜಾಸ್ತಿ. ಇದೇನೋ ಹೈಬ್ರಿಡ್ ಫಾರಮ್ ಬೀನ್ಸ್ ಅಂತಾರೆ. ಅದು ಕಲರ್ ಸ್ವಲ್ಪ ಹಸಿರು ಕಲರ್ ಡಲ್ ಹೊಡಿಯುತ್ತೆ. ಆಮೇಲೆ ಈ ಕಡೆ ನಮ್ಮ ಶ್ರೀಮತಿಯವರು ಏನಿದು ಏನಮ್ಮಾಯ್ತು? ಮಸಾಲೆಗೆ ಪಲಾವ್ ಅಲ್ವಾ? ಪಲಾವ್ಗೆ ಮಸಾಲೆಗೆ ರುಬ್ಕೊಳೋದಕ್ಕೆಲ್ಲ ಒಂದು ಇದ್ರಲ್ಲಿ ತೆಗೆದಿಟ್ಟಿದ್ದಾರೆ. ಕರೆಂಟ್ ಹೋಗೈತೆ, ಕರೆಂಟ್ ಬರಬೇಕು ಅಷ್ಟರಲ್ಲಿ ಒಂದ್ಸಲ ಕಾಫಿ ಮಾಡ್ಕೊಂಡು ಕುಡ್ದು ಬಿಡೋಣ ಅಂತ ನಮ್ಮ ಶ್ರೀಮತಿಯವರು. ಕಾಫಿ ಕುಡಿದ್ಬಿಟ್ಟು ನೋಡ್ತೀನಿ, ಹಂಗೂ ಕರೆಂಟ್ ಬಂದಿಲ್ಲ ಅಂದ್ರೆ ಕುಕ್ಕರ್ಗೆ ಹಾಕಿ ಎಲ್ಲ ಫ್ರೈ ಮಾಡ್ತಾ ಇರ್ತೀನಿ, ಅಷ್ಟಲ್ಲಿ ಬರುತ್ತೆ. ಆಮೇಲೆ ಈ ಕಡೆ ಒಂದು ಕಡೆ ಇದು ಪಲ್ಯ ಅಲ್ವಾ? ಪಲ್ಯಕ್ಕೆ ಸ್ನ್ಯಾಕ್ಸ್ಗೆ, ನನ್ನ ಮಗಳು ಪಲ್ಯಕ್ಕೆ ಸ್ನ್ಯಾಕ್ಸ್ಗೆ ಹೆಸರು ಕಾಳು ಬೀನ್ಸ್ ಪಲ್ಯ ಬೇಯೋಕೆ ಇಟ್ಟವ್ರೆ. ನೋಡ್ರಿ, ನಮ್ಮ ಶ್ರೀಮತಿಯವರು ಈಗ ಪಲಾವ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತಾರೆ. ಅಂದರೆ ಇವ್ರು ಪಲಾವ್ ಮಾಡೋದು ಯಾವ ಥರ ಅಂತ ನಮ್ಮ ಮನೇಲಿ. ಈ ಪಲಾವ್ಗೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡ್ಡಿ ಕಸ ಎಲ್ಲ ಹಾಕ್ಕೊಂಡವ್ರೆ.
ಪಲಾವ್ ಮಿಕ್ಸ್ ನಿಮ್ಮ ಮನೇಲಿ ಏನಿರುತ್ತೆ ಅದು ಹಾಕ್ಬೋದು. ನಾನು ಅದನ್ನ ಯಾವಾಗಲೂ ಕಡ್ಡಿ ಕೆಸ ಅಂತ ಲವಂಗ, ತಮಾಷೆ ಮಾಡ್ತಿರ್ತೀನಿ. ಆಮೇಲೆ ಪಲಾವ್ ಎಲೆ, ಏಲಕ್ಕಿ, ಆಮೇಲೆ ಓಂಕಾಳು, ಸೋಂಕಾಳು ಮತ್ತೆ ಕಸ್ತೂರಿ ಮೇಥಿ ಆತರ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನ ಆ ಕಡ್ಡಿ ಕಸ ಎಲ್ಲ ಹಾಕಲ್ರಿ. ನಾನು ಯಾವಾಗಲೂ ಅದನ್ನ ಕಡ್ಡಿ ಕಸ ಅಂತ ತಮಾಷೆ ಪಡ್ತಾ ಇರ್ತೀನಿ. ಆಮೇಲೆ ನೀವೇನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಏನ್ ಈ ತರ ಎಲ್ಲ ಹೇಳ್ತಾ ಇಲ್ಲ. ಈರುಳ್ಳಿ ಹಾಕೋತಾ ಇದೀನಿ, ಅದನ್ನ ಒಂದು ನಿಮಿಷ ಫ್ರೈ ಮಾಡಿ ಈರುಳ್ಳಿ ಹಾಕೋತಾ ಇದೀನಿ. ಈ ಕಡೆ ಈರುಳ್ಳಿ ಫ್ರೈ ಆಗ್ತಾ ಇದೆ, ಈ ಕಡೆ ಪಲ್ಯಕ್ಕೆ ಇದೆಲ್ಲ ಕಾಳು ಬೆಳೀತಾ ಗೊತ್ತಿಲ್ಲ, ನೋಡ್ತೀನಿ. ಗೊತ್ತಾಗುತ್ತಾ? ಈಗ ಇದು ಬೀನ್ಸು ನೋಡಿ, ಅದು ಎದುರೋಯ್ತು, ಸಿಪ್ಪೆ ಬಿಟ್ಕೊಂಡು. ಹಾಂ ಬಂದೈತಿ. ಬೀನ್ಸ್ ನೋಡಿ ಬಂದೈತಿ. ಬೆಳೀತಾ ಪಕ್ಕನ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೈತೆ. ಈಗ ಅದಕ್ಕೆ ಟೊಮೊಟೊನ ಫ್ರೈ ಮಾಡ್ಕೋಬೇಕಾ? ಹೇಳಿ. ಟೊಮೊಟೊ ಒಂದು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು ನಾವು ಮಾಡ್ತಿದ್ದೀವಿ ಏನೇನು ಏನು ಏನೇ ಸಾಮಾನ್ಯ ನೋಡು, ಹೇಳಿ ನೋಡು. ಪುದೀನ, ಕೊತ್ತಂಬರಿ ಅದೆಲ್ಲ ಈ ಕಾಲ ಇದು ನೋಡಿ, ಇದು ರುಬ್ಕೊಳ್ಳೋದು ಮಾಡ್ತಿದ್ದೀವಿ. ಇದು ರುಬ್ಕೊಳ್ಳೋದಲ್ಲ, ಇದು ಬಿಟ್ಟು ಬೀನ್ಸ್, ಪಲಾವ್ ಏನೋ ಹಾಕ್ಬೇಕು. ಇನ್ನೂ ಒಂದು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಕೋಸು ಹಾಕಿದ್ದೀನಿ, ಗೆಡ್ಡೆ ಕೋಸು, ಈರುಳ್ಳಿ, ಟೊಮೊಟೊ. ಇನ್ನೇನು ಹಾಕ್ತಾರೆ? ನಾನು ಮಾಡಿರೋ ಪಲಾವ್ ಇಷ್ಟು ಸರಿ ತಿಂದಿದ್ಯಾ? ಏನಿರುತ್ತೆ ತರಕಾರಿ ಅದರಲ್ಲಿ? ತರಕಾರಿ ಎಲ್ಲ ಏನೋ ಒಂದು ಹಾಕ್ಬೇಕು. ಹೌದಾ? ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನಕಾಯಿ ಐತಲ್ಲ ರುಬ್ಕೊಳಕದ? ಹಾಂ. ಮತ್ತೆ ಹೇಳು, ಅದೇನು ಹಾಕ್ಬೇಕು ಅಂತ ನೀನು ಹೇಳ್ಬೇಕು. ಕರ್ಬೇವು ಸೊಪ್ಪು, ಕೊತ್ತಂಬರಿ. ಕರಿಬೇವು ಹಾಕೋದೇ ಇಲ್ಲ ಪಲಾವ್ಗೆ. ಹೌದಾ? ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಲ್ಲ, ತರಕಾರಿ ಎಲ್ಲ ಒಟ್ಟಿನಲ್ಲಿ ಅದು? ತರಕಾರಿ ಅಲ್ಲ. ಹೌದಾ? ತರಕಾರಿ ಅಲ್ಲ, ಕ್ಯಾರೆಟು, ಬೀನ್ಸ್, ಆಲೂಗಡ್ಡೆ ತರಕಾರಿ ಅಲ್ಲ. ಪಲಾವು ಸೊಪ್ಪುನೂ ಅಲ್ಲ, ಸೊಪ್ಪು ಅಲ್ಲ, ತರಕಾರಿನೂ ಅಲ್ಲ. ತರಕಾರಿನೂ ಅಲ್ಲ. ಹೌದಾ? ಪಲಾವ್ ಎಲ್ಲ ಹಾಕಿದ್ಯಾ? ಎಲ್ಲ ಹಾಕಿದ್ಯಾ? ಮೊಸರು ಈಗ ಮೊದಲು ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೇನು ಮೊಸರು ತಾನೆ ಹೇಳಿದ್ನಲ್ಲ. ಇನ್ನೇನು ಹಾಕ್ಬೇಕು ಹೇಳು? ಮೊಸರು ಅಲ್ಲ. ಇದು ಒಂದೈತಾ? ಕ್ಯಾಪ್ಸಿಕಮ್ ತರಕಾರಿ? ತರಕಾರಿನೇ ಇಲ್ಲ ನಮ್ಮ ಮನೇಲಿ ಇವತ್ತು. ಕ್ಯಾಪ್ಸಿಕಮ್ ಅದು ತರಕಾರಿ ಆಗುತ್ತೆ. ಇಲ್ಲ ಮತ್ತೆ ಇನ್ನೇನಿರ್ಬೋದು? ಸೊಪ್ಪು ಅಲ್ಲ, ತರಕಾರಿನೂ ಅಲ್ಲ. ನಮ್ಮ ಮನೇಲಿ ಐತೆ ಅದು ಒಟ್ಟಿನಲ್ಲಿ. ಹಾಂ, ಗೊತ್ತಾಗ್ಲಿಲ್ವಾ? ಹೇಳ್ತೀನಿ. ಏಲಕ್ಕಿ ಅಲ್ಲ. ಏಲಕ್ಕಿ ಯಾವುದು? ಏಲಕ್ಕಿ ಹಾಕ್ತಿರ್ತಾನೆ. ಏಲಕ್ಕಿ ರೇಷನ್ ಅಲ್ಲಿ ನೆನ್ನೆ ತರಿಸಿದೀನಿ, ಅದು ಚೀಲ ಬಿಚ್ಚಬೇಕು, ಅದಕ್ಕೆ ಏಲಕ್ಕಿ ಹಾಕಿಲ್ಲ. ಇಲ್ಲಾಂದ್ರೆ ಏಲಕ್ಕಿ ಇಲ್ಲ ಅಂದ್ರೆ 2 ಏಲಕ್ಕಿನೂ ಹಾಕೋಬಹುದು. ಹೇಳಿದ್ದೀನಲ್ಲ, ಆಯ್ತಲ್ಲ. ಅದಲ್ಲ, ಇನ್ನೂ ಒಂದು. ಹೌದಾ? ಏಲಕ್ಕಿ ಅಂದ್ಬಿಟ್ಟು ಒಂದ್ ಬಿಡೋದಲ್ಲ. ಏಲಕ್ಕಿ ಆಯ್ತಲ್ಲ, ಹೇಳಿದ್ದೀನಿ ಅಷ್ಟೇ. ಇನ್ನೊಂದು ನೀನೇ ಹೇಳಿಬೋದು. ನಾನೊಂದು ಹೇಳಿದ್ದೀನಿ, ನೀನೊಂದು ಹೇಳು. ನಿನಗೆ ಸಾಯಂಕಾಲದವರೆಗೂ ಬಿಟ್ರು ನೀನು ಹೇಳಲ್ಲ, ಆಯ್ತಾ? ಬಟಾಣಿ, ಈರುಳ್ಳಿ, ಟೊಮೊಟೊ ಫ್ರೈ ಆಗಿದೆ. ಈಗ ಈ ಬಟಾಣಿ, ಹಸಿ ಬಟಾಣಿ ಅಲ್ಲ, ಅದನ್ನು ಹಸಿದು ಮಾಡಿದೀವಿ ನಾವು. ಒಣಗಿರೋಂಥ ಬಟಾಣಿನ ರಾತ್ರಿ ಎಲ್ಲ ನೆನೆಸ್ಬಿಟ್ಟು ಮಾಡಿದೀವಿ, ಹಸಿ ಬಟಾಣಿ. ಈಗ ಮಿಕ್ಸ್ ತರಕಾರಿನೂ ಹಾಕೋತೀನಿ. ಬಟಾಣಿ ಹಾಕ್ಬಿಟ್ಟು ಜೊತೆಲಿ ತರಕಾರಿ ಎಲ್ಲ ಸೇರಿಸ್ಕೊಬಿಡೋದ? ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳಬೇಕು. ಕರೆಕ್ಟಾ? ಹೌದು, ಕರೆಕ್ಟ್. ಬಟಾಣಿ ನನಗೆ ತರಕಾರಿ ಎಲ್ಲ ಸೊಪ್ಪಲ್ಲ, ಕಾಳು ಅಂತ ಕುದು ಕೊಡಬೇಕಿತ್ತು ನಮಗೆ. ಅದು ಯಾಕೆ ನಾನೇ ಹೇಳ್ಬಿಡ್ತೀನಿ, ಬಟಾಣಿ ಹಾಕ್ಬೇಕಿತ್ತು. ಅದು ಗಂಡು ಮಕ್ಳಿಗೆ ಅರ್ಜೆಂಟಿಗೆ ತಲೆಗೆ ಒಳೆಯೋದಿಲ್ಲ, ಅದಕ್ಕೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಾರಲ್ಲ, ಅದು ಬರೀ ಸ್ಟ್ರಾಂಗ್ ಗುರು ಅಷ್ಟೇ ಅಲ್ಲ, ಹೆಣ್ಮಕ್ಳೇ ಬುದ್ಧಿವಂತರು. ಈಗ ಇದು ಒಂದ್ 2-3 ನಿಮಿಷ ಫ್ರೈ ಆಗ್ಲಿ ತರಕಾರಿ ಎಲ್ಲ. ಅಷ್ಟೊತ್ತಿಗೆ ಈ ಮಸಾಲೆ ಎಲ್ಲ ರುಬ್ಕೊಳ್ಳಿ. ಈಗ ಪಲಾವ್ಗೆ ರುಬ್ಕೊಳ್ಳೋದಕ್ಕೆ ಏನೇನು ತಗೊಂಡವ್ರೆ ನೋಡ್ಕೊಳ್ಳೋಣ. ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಪುದೀನ. ಕಡೆಯಿಂದ ಇಲ್ಲೋ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ. ಒಂದು ಏನು ತಾಳ ರಾಗ ಇದ್ದಂಗೆ. ಏನಿದ್ದಂಗೆ? ತಾಳ ರಾಗ ಇದ್ದಂಗೆ. ಈಗ ಹೆಂಗ್ ಗೊತ್ತಾ? ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಆಯ್ತಾ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಕಾಯಿ, ಅರಿಶಿನ, ಆತರ ಒಂದು ಕಡೆಯಿಂದ ಹೇಳ್ದಂಗೆ. ಇವಾಗ ಹೇಳಿದ್ಯಲ್ಲ, ಇಷ್ಟೇ ತಾನೆ? ಅಷ್ಟೇ. ಇಲ್ಲೊಂದ್ಸಲ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡ್ರಿ. ಇವ್ರೇನೇನು ಹೇಳಿದ್ರು ಅದೇ ತಗೊಂಡಿದ್ದಾರೆ, ಅಷ್ಟೇ ತಗೊಂಡಿದ್ದಾರೆ. ಈಗ ಇದು ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡು ಅದಕ್ಕೆ ಮೊಸರು
ಫ್ರೆಶ್ ಮೊಸರು. ಫ್ರೆಶ್ ಗಟ್ಟಿ ಮೊಸರು ಹಾಕಿ ಚೆನ್ನಾಗಿರುತ್ತೆ ಅವ್ರ. ಹಾಕ್ಬಿಟ್ಟು ಅದನ್ನೆಲ್ಲ ತಿರುಗಿಸ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಮೊಸರು ಮತ್ತೆ ನಾವು ರುಬ್ಬಿರೋ ಮಸಾಲೆ ಎರಡು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಅದಕ್ಕೆ ತರಕಾರಿ ಜೊತೆ ಎಲ್ಲ ಹೊಂದ್ಕೋಬೇಕು ಚೆನ್ನಾಗಿ. ತರಕಾರಿ, ಮೊಸರು, ರುಬ್ಬಿರುವಂಥ ಮಸಾಲೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡೈತೆ. ಹಾಗೆ ಹಸಿ ವಾಸನೆ ಸಹ ಹೋಗುತ್ತೆ. ಈ ಟೈಮಲ್ಲಿ ಅದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ. ನಮ್ಮ ಮನೇಲಿ ಮಾಮೂಲಿ ಬೇರೆ ಅನ್ನಕ್ಕೆಲ್ಲ ಮಾಮೂಲಿ ಸೊಸೈಟಿ ಅಕ್ಕಿನೇ ಬಳಸ್ತೀವಿ. ತಿಂಡಿ, ಪಲಾವು, ಟೊಮೊಟೊ ಬಾತ್ ಈ ಥರ ರೈಸ್ ಐಟಮ್ ತಿಂಡಿ ಮಾಡಿದಾಗ ಸೋನಾ ಮಸೂರಿ ಬಳಸ್ತೀವಿ. ಅಕ್ಕಿ ಎಲ್ಲ ಸೇರಿಸ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ರಫಾಗೆಲ್ಲ ಆಡ್ಸಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಸ್ಮೂತಾಗಿ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೀರು ಸೇರಿಸ್ಕೊತೀನಿ. ನೀರು ಸೇರಿಸ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಒಂದ್ಸರಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಕುದಿ ಬರಬೇಕು. ನೋಡಿ, ನಮ್ಮ ಶ್ರೀಮತಿಯವರು ಈ ಥರ ಏನಾದರೂ ಮಾಡಬೇಕಾದ್ರೆ ಅಡುಗೆ ಒಂದು ತಟ್ಟೆ ಇಟ್ಕೊಂಡಿರ್ತಾರೆ. ಅವ್ರ ಆಯುಧನ ಅಲ್ಲಿಡೋದಕ್ಕೆ ಸ್ಟ್ಯಾಂಡ್, ಅವ್ರ ಆಯುಧದ ಸ್ಟ್ಯಾಂಡ್ ಅದು. ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಲ್ಲುತ್ತಲ್ಲ ಆ ಥರ ಅವ್ರೇನೇ ತಿರುಗಿದ್ರು ಬಂದ್ಬಿಟ್ಟು ಇಲ್ಲಿ ಇಡ್ತಾರೆ. ಇದು ಸ್ಲ್ಯಾಬ್ ಮೇಲೆ ಇಟ್ಟರೆ ಸ್ಲ್ಯಾಬ್ ಎಲ್ಲ ಗಲೀಜಾಗುತ್ತಲ್ವಾ, ಅದಕ್ಕೆ ತಟ್ಟೆಗೆ ಇವಾಗ ನಾವು ಹೆಂಗೂ ತರಕಾರಿ ಎಲ್ಲ ಹಚ್ಕೊಂಡಿರ್ತೀವಲ್ಲ ಅದೇ ತಟ್ಟೆಗೆ ಇಡ್ತೀನಿ. ಹೆಂಗೂ ಆ ತಟ್ಟೆ ತೊಳಿಬೇಕಲ್ವಾ, ಅದೇ ಗಲೀಜಾಗ್ಲಿ ಅಂತಲ್ಲ, ಗಲೀಜೇನಲ್ಲ ಇದು. ಏನು ಇದನ್ನ ಗಲೀಜ್ ಅಂತೀಯ? ಈಗ ನಾನು ಈಗ ತೆಗ್ದು ನೆರಳಕ್ಕಿಟ್ರೆ ಇಲ್ಲೆಲ್ಲ ಕಸ ಆಗುತ್ತಲ್ವಾ, ಒರೆಸ್ಬೇಕಾಗುತ್ತಲ್ವಾ, ಅದಕ್ಕೆ ಇದ್ರ ಮೇಲೆ ಇಡ್ತೀನಿ. ಇದು ಒಂದು ಕುದಿ ಬರಲಿ, ಕುದಿಯೋದಕ್ಕೆ ಇಟ್ಟವ್ರು ಒಂದು ಕುದಿ ಬರಲಿ ಅಂತ. ಆ ಕಡೆ ಒಗ್ಗರಣೆ ಅಳ್ಳಾಡಿಸ್ತಾವ್ರೆ. ಏನಮಾದ್ರು ಈರುಳ್ಳಿ, ಹಸಿಮೆಣಸಿಕಾಯಿ, ಸಾಸಿವೆ, ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡು ಅದೇನಕ್ಕೆ ಅಂದರೆ ಅವಾಗಲೇ ಹೆಸರು ಕಾಳು ನೋಡ್ರಿ, ಇಲ್ಲಿ ಹೆಸರು ಕಾಳು, ಬೀನ್ಸ್ ಎಲ್ಲ ಬೇಯಿಸಿಟ್ಟವ್ರೆ. ಅದೇ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಮಾಡೋದಕ್ಕಲ್ಲ, ನಮ್ಮ ಜಾನೆ ಮಗಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ. ಗೊತ್ತಾಗುತ್ತೆ ಅಳ್ತೆ ನಿಮ್ಗೆ ಇವಾಗ? ಮುಂಚೆ ಗೊತ್ತಾಗ್ತಾ ಇರಲಿಲ್ಲ, ಯಾವಾಗ ಗೊತ್ತಾಗುತ್ತೆ. ಒಂದ್ಸರಿ ಜಾಸ್ತಿ ಆಗ್ಬಿಟ್ಟಿತ್ತು ಉಪ್ಪು. ನೆನ್ಪಾಯ್ತಾ? ಏನು ಪಲಾವ್ ಟೊಮೊಟೊ ಬಾತ್ ಇರ್ಬೇಕು. ನೀನ್ ಹೇಳಿದ್ದೆ ಇದೇನು ಬಿಸಿ ಇದ್ದಾಗ ಏನು ಅನಿಸ್ತಾ ಇರ್ಲಿಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಉಪ್ಪು ಜಾಸ್ತಿ ಆಗೈತೆ ತಿಳಿ ತಿನ್ಬೇಕಾದ್ರೆ. ಈಗ ಉಪ್ಪು ಹಾಕೋರೆ ಕುದಿತಾ ಐತೆ. ಈಗ ಅದು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ಬೇಕಾ? ಎಲ್ಲಿ ನೋಡಿರೋ ಕರೆ ಇರುವೆನಪ್ಪ. ಇರುವೆ ಎಲ್ಲೆಲ್ಲೂ ಇರುವೆ. ಇದು 2 ವಿಸಲ್ ಆಗಲಿ. ಈಗ ಪಲ್ಯ ರೆಡಿ ಮಾಡ್ಕೊತೀವಿ. ಒಗ್ಗರಣೆ ರೆಡಿ ಆದಮೇಲೆ ಅದಕ್ಕೆ ಬೇಯಿಸಿರೋ ಬೀನ್ಸು ಮತ್ತು ಅದೇನು ಕಾಳು, ಹೆಸರು ಕಾಳ, ಅದನ್ನು ಹಾಕ್ಬಿಟ್ಟು ಜೊತೆಗೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಎರಡು ಹಾಕ್ತೀವಿ. ಎರಡು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು, ರೆಡಿನ ಪಲ್ಯ ಆಗೋಯ್ತು. ಅದಕ್ಕೆ ಏನೋ ನಿಂಬೆಹಣ್ಣು ಏನೋ ಇಡ್ತೀನಿ ಅಂತಿದ್ದೆ. ಮತ್ತೋಗ್ಬಿಟ್ಟಾ? ನಾನೇನು ನೆನ್ಪು ಮಾಡ್ಬೇಕು ನೋಡಲ್ಲ. ಹೂನಪ್ಪ, ನಿನ್ನಷ್ಟು ಬ್ರಿಲಿಯಂಟ್ ಅಲ್ಲ ನಾವು. ಹೌದು, ಟ್ಯೂಬ್ಲೈಟು ನೀನು. ನಿನ್ನ ಮಗಳೇನು ಬ್ರಿಲಿಯಂಟು. ನನಗೆ ಒಂದು ಹೆಸರಿಟ್ಟಿದ್ದಾರೆ, ನಾನು ಟ್ಯೂಬ್ಲೈಟ್ ಅಂತೆ, ನನ್ನ ಮಗಳು ಬ್ರಿಲಿಯಂಟ್ ಅಂತೆ. ಆಮೇಲೆ ಇದು ಆ ಕಡೆ ಪಲ್ಯ ಮಾಡ್ತಿದ್ದಾರಲ್ಲ, ಇಲ್ಲಿ ಒಂದು ವಿಶೇಷ ಇದೆ, ತೋರಿಸ್ಬೇಕು. ಮೇಡಮ್, ಈ ವಿಶೇಷ ಏನು ಹೇಳ್ರಿ? ನಾವು ತಿಳಿ ಕಟ್ನ ವೇಸ್ಟ್ ಮಾಡಲ್ಲ. ಯಾವುದೇ ಆಗಲಿ, ಏನೋ ಸ್ನ್ಯಾಕ್ಸ್ ಮಾಡ್ತಾರೆ, ಕಾಳಾಗ್ಲಿ ಸೊಪ್ಪಾಗ್ಲಿ ಬಸ್ತು ಏನಾದ್ರು ಸ್ನ್ಯಾಕ್ಸ್ ಮಾಡಿ ಅವ್ಳು ಕಳ್ಸಿದೀವಿ ಅಂದ್ರೆ ಅದು ತಿಳಿ ಕಟ್ಟಿರುತ್ತಲ್ವಾ, ಆ ತಿಳಿ ಕಟ್ನ ಸೂಪ್ ತರ ಮಾಡ್ಕೊಂಡು ಕುಡಿತೀವಿ. ಅದು ನನಗೋಸ್ಕರ ಮಾಡ್ಕೊಡ್ತಾರೆ. ಅದೇನೋ ಜೀರಿಗೆ, ಮೆಣಸು, ಕುಟ್ಟಾಕಿ, ಅಂದ್ರೆ ನಾವು ಬೇರೆ ಏನೇನೋ ತರಕಾರಿ ಎಲ್ಲ ಹಾಕ್ಬಿಟ್ಟು ಸೂಪ್ ಮಾಡಲ್ಲ. ಆ ತಿಳಿ ಕಟ್ಗೆನೆ ಜೀರಿಗೆ, ಮೆಣಸು ಮತ್ತೆ ಇನ್ನೇನು ಉಪ್ಪು ಬೇಯಿಸುವಾಗ್ಲೇ ಹಾಕಿರ್ತೀವಲ್ವಾ, ಒಂಚೂರು ನಿಂಬೆಹಣ್ಣು ಎಲ್ಲ ಹಿಂಡ್ಬಿಟ್ಟು ಕುಡಿತೀವಿ, ಚೆನ್ನಾಗಿರುತ್ತೆ. ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ಇವ್ರಿಗೆ ಇಷ್ಟ. ಇವ್ರು ಕೇಳ್ತಾ ಇರ್ತಾರೆ ವೇಸ್ಟ್ ಮಾಡ್ಬೇಡ ಅಂತ, ಅದಕ್ಕೆ ಅದನ್ನೇ ಮಾಡ್ಕೊಡ್ತೀನಿ. ಅವ್ರು ಕುಡಿತಾರೆ. ಆಮೇಲೆ ಅವ್ರು ಕುಡಿಯೋದಂದ್ರೆ ನನಗೂ ಒಂಚೂರು ಕುಡಿ ಚೆನ್ನಾಗೈತೆ ಅಂತ ನನಗೂ ಕುಡಿತಾರೆ. ಆರೋಗ್ಯಕ್ಕೆ ಒಳ್ಳೇದಲ್ವಾ, ಅದಕ್ಕೆ ನಾನು ಕುಡಿತೀನಿ. ಈ ಕಡೆ ಸ್ನ್ಯಾಕ್ಸು ರೆಡಿ ಆಯಿತು. ಸ್ವಲ್ಪ ಹೊತ್ಕೊಳ್ಳಿ. ಒಂದು ಇಕ್ಲ ತರಬೇಕು ಅಲ್ವಾ? ಮತ್ತೆ ಹೋಗ್ತೇನೆ ಈ ಸಲ ಮದುವೆ ನೆನ್ಪು ಮಾಡ್ಕ.
ಅದು ಇಟ್ಕೊಳಕ್ಕೆ ನಿಂಬೆಹಣ್ಣೆಲ್ಲ ಹಚ್ಚಿಟ್ಕೊಂಡವ್ರೆ, ಕಾಲು ಭಾಗ ಮಾಡ್ಕೊಂಡವ್ರೆ. ಅದರಲ್ಲಿ ಗೊತ್ತಾಗ್ಬೇಕಲ್ವಾ ಇಷ್ಟು ಅಂತ, ಅದಕ್ಕೆ ಇದಕ್ಕೆ ಸ್ನ್ಯಾಕ್ಸ್ಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾರೆ. ಆಮೇಲೆ ಅದಕ್ಕೆ ಸೂಪ್ಗೂ ಸ್ವಲ್ಪ ಹಿಂಡ್ತಾವ್ರೆ. ಜಾಸ್ತಿ ಐತೆ ರಸ. ಹೌದಾ? ಒಳ್ಳೆ ಸಾಕು. ನಮ್ಮ ತೋಟದಲ್ಲಿರೋ ನಿಂಬೆ ಗಿಡದಲ್ಲಿ ಬಿಟ್ಟಿರೋ ಅಂತ ನಿಂಬೆಹಣ್ಣಿದು. ನಾವಿವತ್ತು ಪಲಾವ್ ಜೊತೆ ಮೊಸರು ಬಜ್ಜಿ ಮಾಡ್ತಾ ಇದೀವಿ. ಮೊಸರು ಬಜ್ಜಿ ಮಾಡ್ತೀವಿ. ಅದೇ ಮೊಸರು ಬಜ್ಜಿ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಸೂಪ್ ರೆಡಿ ಮಾಡಿಕೊಡ್ರಿ ನಮಗೆ. ನಾನು ಅಷ್ಟರಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡಿಕೊಡ್ತೀನಿ. ಸರಿ ಆಯ್ತು. ಸೂಪ್ ರೆಡಿ ಮಾಡಿಬಿಟ್ರು ನಮ್ಮ ಶ್ರೀಮತಿಯವರು. ತುಂಬ ಈಸಿ ಸೂಪ್. ಏನಿಲ್ಲ ಅದೇ ಜಾಸ್ತಿ ಏನು ಇದು ಮಾಡಲ್ಲ. ಕಾಳು ಮೆಣಸು ಮತ್ತೆ ಜೀರಿಗೆ. ಬಂತು ಕಾಳು ಮೆಣಸು ಜೀರಿಗೆ ಇನ್ನೇನು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ. ಒಂಚೂರು ನಿಂಬೆಹಣ್ಣಿನ ರಸ ಇಂಟದು, ಕಾಳು ಮೆಣಸು ಜೀರಿಗೆ ಕುಟ್ಟು ಹಾಕ್ಬಿಡೋದು. ಸೂಪು ಕೊಡಮ್ಮ. ಅದೇನು ಸಕ್ಕರೆ ಐತಾ ಮಾಗೋಯಕ್ಕೆ ಕರಗಬೇಕಾ? ಕೊಡು. ನೋಡ್ರಿ, ಇವರು ನನಗೆ ಸೂಪ್ ಕೊಟ್ಟವ್ರೆ. ನಾನು ಅವ್ರಿಗೆ ಏನು ಕೊಡ್ತೀನಿ ಗೊತ್ತಾ? ತಗೋದು ನಿನ್ಗೇನೆ ಬೀಜದ ಭಾಗ ತೆಗೆದಿಟ್ಟಿದ್ದೀನಲ್ಲ, ಅದು ಏನಂದ್ರೆ ಇಲ್ಲಿ ಇದೇನಿದು ಮೊಸರು ಬಜ್ಜಿಗೆ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಇದು ಸೌತೆಕಾಯಿ ಮಧ್ಯದ ಭಾಗ ಬೀಜದ ಅದು ಮೊಸರು ಬಜ್ಜಿಗೆ ಹಾಕಿದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದು ತೆಗೆದಿಟ್ಟಿದ್ದೀನಿ. ಅದನ್ನ ವೇಸ್ಟ್ ಮಾಡಲ್ಲ ನಾವು, ತಿಂತೀವಿ, ವೇಸ್ಟ್ ಮಾಡಲ್ಲ ನಾವು. ಸೌತೆಕಾಯಿ ಯಾವಾಗಲೇ ಆ ಥರ ಮೊಸರು ಬಜ್ಜಿಗೆ ಹಚ್ಚಿದ್ರು ಅದನ್ನ ಮಧ್ಯದ ಇದ್ರ ಭಾಗನ ಅವ್ರಿಗೆ ತಗೊಡ್ತೀನಿ ತಿನ್ನೋದಕ್ಕೆ. ಒಳ್ಳೇದಂತೆ ತಿಂದರೆ ಆರೋಗ್ಯಕ್ಕೂ. ಅದಕ್ಕೆ ಆಯ್ತು. ಅವ್ರಿಗೂ ಇರಿಸಿದ್ದೀನಿ ನೋಡ್ರಿ, ಅಲ್ಲಿದೆ ಸೂಪ್. ಪಲಾವ್ಗೆ ಮೊಸರು ಬಜ್ಜಿ ರೆಡಿ. ಮತ್ತು ಇಲ್ಲಿ ಸ್ನ್ಯಾಕ್ಸ್ಗೆ ಹೆಸರು ಕಾಳು ಪಲ್ಯ ರೆಡಿ. ಆಮೇಲೆ ಈ ಪಲಾವ್ ಹೆಂಗಾಯ್ತು ನೋಡೋಣ ಇವಾಗ. ನಮ್ಮ ಶ್ರೀಮತಿಯವರ ಇದು ಸ್ಪೆಷಲ್ ಏನಿಲ್ಲ, ಎಲ್ಲರೂ ಮಾಡೋ ಥರನೇ ಮಾಡಿ ಘಮ ಘಮ ಅಂತ ಐತೆ. ಹೌದಾ? ಇದೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲಾವ್ ರೆಡಿ. ನಮ್ಮ ಜಾಣೆ ಮಗಳಿಗೆ ಲಂಚ್ ಬಾಕ್ಸು ಪಲಾವು ಮತ್ತು ಸ್ನ್ಯಾಕ್ಸ್. ಮೊಸರು ಬಜ್ಜಿನ ಹಾಕಿದ್ದ ಸ್ನ್ಯಾಕ್ಸ್. ಈಗ ಸ್ನ್ಯಾಕ್ಸ್ ಅಂದರೆ ಎಲ್ಲ ದಿನವೂ ಇದೇ ಥರ ಸ್ನ್ಯಾಕ್ಸ್ ಮಾಡಿಕೊಡ್ತಾರೆ ಅಂತಲ್ಲ. ನಮ್ಮ ಶ್ರೀಮತಿಯವರು ತಲೆ ಸರಿ ಇದ್ದಂಗೆ ಮಾತ್ರ ಈ ಥರ ಎಲ್ಲ ಪಲ್ಯ ಇದು ಮಾಡ್ತಾ ಇರ್ತಾರೆ. ಒಂದೊಂದು ದಿನ ಏನದು ಫ್ರೂಟ್ಸ್ ಮನೇಲಿ ಏನಾದ್ರೂ ಇದ್ರೆ ಮನೇಲಿ ಹಣ್ಣುಗಳನ್ನ ಕೊಟ್ಟು ಕಳಿಸ್ತೀವಿ. ಇಲ್ಲಾಂದ್ರೆ ಕ್ಯಾರೆಟ್ ಫ್ರೆಶ್ ಆಗಿ ಕ್ಯಾರೆಟ್ ಸೌತೆಕಾಯಿ ಎಲ್ಲ ತರಕಾರಿ ತಂದಿರ್ತೀವಲ್ಲ, ಆ ಟೈಮಲ್ಲಿ ಕ್ಯಾರೆಟ್ ಸೌತೆಕಾಯಿನೂ ಕೊಟ್ಟು ಕಳಿಸ್ತೀವಿ. ಕೆಲವೊಂದ್ಸಲ ಅಂಗಡಿನಲ್ಲಿ ನಿಪ್ಪಟ್ಟು, ಬಿಸ್ಕೆಟ್, ಚಕ್ಲಿ, ಬಿಸ್ಕೆಟ್ ಈ ತರನು ಕೊಟ್ಟು ಕಳಿಸ್ತೀವಿ. ಪ್ರತಿದಿನನೂ ಒಂದೇ ತರ ಇರೋದಕ್ಕೆ ಆಗೋದಿಲ್ಲ. ಇವತ್ತಿದ್ದು ಈ ತರ ಅಷ್ಟೇ. ಇದು ನಮ್ಗೆ ಮನೇಲಿ ಇದ್ದು ಅಂದ್ರೆ ಸ್ನ್ಯಾಕ್ಸ್ ಮಾಡಿದ್ರೆ ಮನೇಲೂ ಎಲ್ಲರೂ ತಿನ್ಬೋದು. ನಮ್ಮ ಜಾಣೆ ಮಗಳು ಸ್ಕೂಲ್ಗೆ ಹೋಗಾಯ್ತು. ಈಗ ನಾವು ತಿಂಡಿ ತಿನ್ನುವಂಥ ಸಮಯ. ಬಿಸಿ ಬಿಸಿ ಪಲಾವ್ ಅಲ್ಲ, ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ. ದಿನ ಹಂಗೇನೆ ಅವಳನ್ನ ಸ್ಕೂಲಿಗೆ ಕಳಿಸಿ ಬರೋವರೆಗೂ ಇವರು ವೆಯ್ಟ್ ಮಾಡ್ತಾರೆ. ನಾನು ಬರೋವರೆಗೂ ಇವರು ಏನೂ ತಿನ್ನಲ್ಲ. ಇಬ್ಬರು ಜೊತೆಲೇ ತಿಂಡಿ ತಿನ್ನೋದ್ರಿಂದ ಸ್ವಲ್ಪ ತಣ್ಣಗಾಗ್ಬಿಟ್ಟಿರುತ್ತೆ, ಆರ್ಕೊಂಡಿರುತ್ತೆ ಅಷ್ಟೇ. ಪಲಾವು, ಮೊಸರು ಬಜ್ಜಿ ಜೊತೆಗೆ ಪಲ್ಯ, ಸಂಪತ್ ಭರಿತ ತಿಂಡಿ. ಇವತ್ತಿನ ಬೆಳಗಿನ ತಿಂಡಿ. ಜೊತೆಗೆ ಇನ್ನೂ ಒಂದಿದೆ, ಏನು ಗೊತ್ತಾ? ಅದೇ ಸೌತೆಕಾಯಿ ಪೀಸು. ಈಗ ತಿಂಡಿ ತಿನ್ನುವಂಥ ಸಮಯ. ತಿಂಡಿ ತಿಂದಾಯಿತು. ತಿಂಡಿ ತುಂಬಾ ಚೆನ್ನಾಗಿತ್ತು. ಅದೇ ನಮ್ಮ ಶ್ರೀಮತಿಯವ್ರ ಕೈಯಲ್ಲಿ ಏನದು ಅನ್ನಪೂರ್ಣ ದೇವಿ ತಾಯಿ ಇದಿದೆ, ರೇಖೆ ಇದೆ. ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾವು ಚಿಕ್ಕವರಿದ್ದಾಗ ನೀವೇನು ಮೇಡಮ್ ಪಲಾವೆಲ್ಲ ತಿಂತಿಲ್ಲ ನಿಮ್ಮ ಮನೇಲಿ? ಇಲ್ಲ, ನಮ್ಮ ಮನೇಲೂ ಪಲಾವ್ ಅದೆಲ್ಲ ಯಾವಾಗಲೂ. ನಮ್ಮ ಮನೇಲಿ ಚಿತ್ರಾನ್ನ, ಉಪ್ಪಿಟ್ಟು, ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ, ಇನ್ನೇನು ಮಾಡೋರು ಅಷ್ಟೇ ಅನ್ಸುತ್ತೆ. ಇಡ್ಲಿ ದೋಸೆನೂ ಅಷ್ಟೊಂದು ಮಾಡಿದ್ರೆ. ಇಡ್ಲಿ ದೋಸೆ ವರ್ಷಕ್ಕೊಂದ್ಸಲ ಅಷ್ಟೇ. ನಮ್ಮ ಮನೇಲೂ ಅಷ್ಟೇನೆ. ಅದರಲ್ಲೂ ನಮ್ಮ ಮನೇಲಿ ನಾವು ಚಿಕ್ಕವರಿದ್ದಾಗ ಒಂದು ಟೈಮಲ್ಲಿ ಬರೀ ಮುದ್ದೆ ತಿಂತಾ ಇದ್ವಿ ಗೊತ್ತಾ? ನಾನು ಬರೀ ಮುದ್ದೆ ತಿಂದಿದ್ದೀನಿ. ಅನ್ನ ಅಂದರೆ ಅದು ಬಿಳಿ ಚಿನ್ನ ಅನ್ನೋ ಅಷ್ಟು ಇದಾಗಿತ್ತು. ಆ ಥರ ಇತ್ತು, ಅಷ್ಟು ಇದಿತ್ತು. ಈಗ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ. ನಮ್ಮ ಶ್ರೀಮತಿಯವರು ಅವಾಗಲೇ ಇದ್ರ ಬಗ್ಗೆ ಏನೋ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು. ದೇವರು ನಾವ್ ಹೇಳೋ ಪ್ರಾರ್ಥನೆನ ಕೇಳ್ತಾನೆ, ಆದ್ರೆ ಬೇರೆಯವ್ರನ್ನೆಲ್ಲ ಕಷ್ಟ ಎಲ್ಲ ಕೇಳ್ಕೊಂಡು ನಮ್ಮ ಹತ್ರ ಬರೋದು ಸ್ವಲ್ಪ ತಡ ಆಗುತ್ತೆ ಅಷ್ಟೇ. ಅಂದ್ರೆ ಅದೇ ದೇವರು ನಮ್ಮ ಪ್ರಾರ್ಥನೆನ, ಕಷ್ಟಗಳನ್ನೆಲ್ಲ ಆಲಿಸ್ತಾ ಇರ್ತಾನಂತೆ.
ಬೇರೆಯವ್ರ ಕಷ್ಟ ಎಲ್ಲ ಕೇಳ್ಕೊಂಡು ಬರ್ಬೇಕಲ್ಲ, ಅಲ್ಲೆಲ್ಲ ಹೋಗಿ ಕೇಳ್ಕೊಂಡು ಬರೋದು, ನಮ್ಮವರೆಗೂ ಬರೋದು ಸ್ವಲ್ಪ ತಡ ಆಗುತ್ತೆ. ಆದರೆ ಖಂಡಿತ ಬಂದೇ ಬರ್ತಾನೆ, ನಮ್ಮ ಪ್ರಾರ್ಥನೆನ ಆಲಿಸಿ ನಮ್ಗೆ ಏನು ಅನುಕೂಲ ಬೇಕೋ ಅದೆಲ್ಲ ಮಾಡಿಕೊಡ್ತಾನೆ ಅಂತ. ಅದು ದೇವರಲ್ಲಿ ನಾವು ಇಡಬೇಕಾದಂಥ ನಂಬಿಕೆ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.